ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶಿಲ್ಪಾ ಮಲ್ಲಪ್ಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾವು ಎಲ್ಲಾದರೂ ಹೊರಗೆ ಹೋಗಿ ಬಂದಾಗ ದೃಷ್ಟಿಯಾಗಿರ್ಬೋದು, ಅಥವಾ ಕೆಲಸದ ಒತ್ತಡದಿಂದ ಮಾನಸಿಕ ನೆಮ್ಮದಿ ಇಲ್ಲದೆ ಹೋಗಿರ್ಬೋದು, ಅಥವಾ ನಾವು ಎಷ್ಟೇ ದುಡಿದ್ರೂ ಆ ಹಣವನ್ನ ನಮ್ಮಲ್ಲಿಯೇ ಶೇಖರಿಸಿ ಇಟ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲದೆ ಇರ್ಬೋದು, ತುಂಬಾನೇ ಕಿರಿಕಿರಿ ಆಗ್ತಿರ್ಬೋದು ಮನಸ್ಸಿಗೆ. ಇದು ಎಲ್ಲದಕ್ಕೂ ಉತ್ತರವೊಂದನ್ನ ತೆಗೆದುಕೊಂಡು ನಾನಿವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ನಾವೆಲ್ಲರೂ ಸ್ನಾನ ಮಾಡುವಂತಹ ನೀರಿಗೆ ಕೆಲವೊಂದು ಪದಾರ್ಥಗಳನ್ನು ಕೆಲವೊಂದು ದಿನ ಹಾಕಿ ಸ್ನಾನ ಮಾಡೋದ್ರಿಂದ ನಮಗೆ ಕೆಲವೊಂದು ಉಪಯೋಗಗಳು ದೊರಕತ್ತೆ. ಏನು ಆ ವಸ್ತುಗಳು? ಯಾವ ದಿನ ಯಾವ ವಸ್ತುವನ್ನು ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ಏನು ಉಪಯೋಗ ಆಗತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ಭಾನುವಾರ ನಾವು ಉಪ್ಪು, ಚಕ್ಕೆ, ರೋಸ್ ವಾಟರ್ ಇಷ್ಟನ್ನು ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ಎನರ್ಜಿ ಮತ್ತು ಧನಾತ್ಮಕ ಶಕ್ತಿ ಹಾಗೂ ಒತ್ತಡಗಳಿಂದ ನಮಗೆ ಮುಕ್ತಿ ದೊರಕತ್ತೆ. ಅಷ್ಟೇ ಅಲ್ಲದೆ ಇಡೀ ವಾರ ನಾವು ಚೈತನ್ಯಭರಿತವಾಗಿ ಇರೋದಕ್ಕೆ ಈ ಎಲ್ಲ ವಸ್ತುಗಳು ಸಹಾಯಕಾರಿಯಾಗಿರುತ್ತೆ. ಇನ್ನು ಸೋಮವಾರ ನಾವು ಕಲ್ಲುಪ್ಪಿನಿಂದ ಸ್ನಾನ ಮಾಡೋದ್ರಿಂದ ನಕಾರಾತ್ಮಕ ಶಕ್ತಿ ಹೋಗಿ ಸಕಾರಾತ್ಮಕ ಶಕ್ತಿ ನಮ್ಮ ಆರಾದಲ್ಲಿ ಸೇರ್ಕೊಳ್ಳುತ್ತೆ. ಅಷ್ಟೇ ಅಲ್ಲದೆ ಇದು ನಮಗೆ ಹೊಸ ಉಲ್ಲಾಸ ಮತ್ತು ಉತ್ಸಾಹವನ್ನು ಇಡೀ ದಿನ ತಂದುಕೊಡುತ್ತೆ. ಮತ್ತು ಮಂಗಳವಾರ ನಾವು ಅರಿಶಿನವನ್ನು ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ನಮಗೆ ಆತ್ಮವಿಶ್ವಾಸ, ಚೈತನ್ಯ, ಶಕ್ತಿ ಮತ್ತು ಯಾವುದೇ ಅಡೆತಡೆಗಳಿರ್ಬೋದು, ಚಾಲೆಂಜಸ್ಗಳಿರ್ಬೋದು, ಇದನ್ನು ತುಂಬ ನಿರಾಯಾಸವಾಗಿ ಎದುರಿಸುವಂತಹ ಶಕ್ತಿಯನ್ನು ಅರಿಶಿನ ನಮಗೆ ತಂದುಕೊಡತ್ತೆ. ಇನ್ನು ಬುಧವಾರ ಪಲಾವ್ ಎಲೆ ಅಥವಾ ಬೇ ಲೀಫ್ ಅಂತ ಏನು ಕರಿತೀರಿ, ಇದನ್ನು ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ನಮಗೆ ಮಾನಸಿಕ ಸ್ಪಷ್ಟತೆ, ಮೆಂಟಲ್ ಕ್ಲಾರಿಟಿ, ಏಕಾಗ್ರತೆ, ಬುದ್ಧಿವಂತಿಕೆ, ಮಾನಸಿಕ ನೆಮ್ಮದಿ ಮತ್ತು ನಮ್ಮ ಇಚ್ಛೆಗಳನ್ನು ಸಾಕಾರಗೊಳಿಸುವಂತಹ ಮ್ಯಾನಿಫೆಸ್ಟಿಂಗ್ ಶಕ್ತಿಯನ್ನು ಇದು ತಂದುಕೊಡುತ್ತೆ. ಇನ್ನು ಗುರುವಾರದೊತ್ತಲು ನಾವು ದಾಲ್ಚಿನ್ನಿ, ಚಕ್ಕೆ ಮತ್ತು ಅರಿಶಿನವನ್ನು ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ಪಾಸಿಟಿವಿಟಿ ಅಂದರೆ ಸಕಾರಾತ್ಮಕ ಶಕ್ತಿ, ಸಕ್ಸಸ್, ನಾವು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಯಶಸ್ಸು, ಮತ್ತು ನಮ್ಮ ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸೋ ಹಾಗೆ ಮತ್ತು ಅಭದ್ರತೆಗಳಿಂದ ಭದ್ರತೆಯನ್ನು ನಮಗೆ ತಂದುಕೊಡತ್ತೆ. ಇನ್ನು ಶುಕ್ರವಾರ ನಾವು ರೋಸ್ ವಾಟರ್ ಮತ್ತು ಏಲಕ್ಕಿ ಪುಡಿಯನ್ನು ಸ್ನಾನದ ನೀರಿಗೆ ಹಾಕಿ ಸ್ನಾನವನ್ನು ಮಾಡೋದ್ರಿಂದ ನಾವು ಪ್ರೀತಿಯನ್ನು ನಮ್ಮೆಡೆಗೆ ಆಕರ್ಷಿಸಬಹುದು. ಅಷ್ಟೇ ಅಲ್ಲ, ಇದು ನಮಗೆ ಸೌಂದರ್ಯವನ್ನು ತಂದುಕೊಡುತ್ತೆ, ಮಾನಸಿಕ ನೆಮ್ಮದಿಯನ್ನು ತಂದುಕೊಡುತ್ತೆ ಮತ್ತು ಆ ಲಕ್ಷ್ಮಿಯನ್ನು ನಮ್ಮೆಡೆಗೆ ಆಕರ್ಷಿಸಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸೋದಕ್ಕೆ ಇದು ಉಪಯೋಗವಾಗತ್ತೆ. ಇನ್ನು ಶನಿವಾರ ನಾವು ಗಂಧದ ಪುಡಿಯನ್ನು ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ನಮಗೆ ಏಕಾಗ್ರತೆ, ಮಾನಸಿಕ ನೆಮ್ಮದಿ, ಮಾನಸಿಕ ಭದ್ರತೆ ಮತ್ತು ದೇಹದ ಶಕ್ತಿಯನ್ನು ಕೂಡ ಇದು ಹೆಚ್ಚಿಸತ್ತೆ. ಹಾಗಾಗಿ ವೀಕ್ಷಕರೇ, ನೀರಿಗೆ ನಾವು ಏನನ್ನೇ ಮಾತಾಡಿದ್ರೂ ಅದನ್ನು ಹಿಡಿದಿಟ್ಕೊಳ್ಳೋ ಅಂಥ ಶಕ್ತಿ ಇದೆ ಅಂತ ವೈಜ್ಞಾನಿಕವಾಗಿ ಕೂಡ ನಮ್ಮ ವಿಜ್ಞಾನಿಗಳು ದೃಢೀಕರಿಸಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಪೂರ್ವಿಕರಿರ್ಬೋದು, ಋಷಿಮುನಿಗಳಿರ್ಬೋದು, ಯಾವುದೇ ಶಾಪವನ್ನು ಕೊಡಬೇಕಾದ್ರೂ ಕೂಡ ಕೈಯಲ್ಲಿ ನೀರನ್ನು ಹಿಡಿದು ಮಂತ್ರವನ್ನು ಪಠಿಸಿ ಶಾಪ ಅಥವಾ ವರವನ್ನು ಉಚ್ಚರಿಸಿ ಪ್ರೋಕ್ಷಣೆ ಮಾಡ್ತಿದ್ರು ವ್ಯಕ್ತಿಯ ಮೇಲೆ. ಇದೆಲ್ಲವೂ ಯಾಕೆ ಅಂತ ನಿಮಗೆ ಈಗೊಂದು ಐಡಿಯಾ ಬಂದಿರ್ಬೋದು. ಮತ್ತೊಂದು ಹೊಸ ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಸಂತೋಷವಾಗಿರಿ ಅಂತ ಹೇಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ತೆ.